ಕೇಂದ್ರ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯದ ನಿರ್ದೇಶನದಂತೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯು ನಡೆಸುತ್ತಿರುವ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯ ಪ್ರಚಾರ. ಸಡಕ್ ಸುರಕ್ಷಾ ಜೀವನ್ ರಕ್ಷಾ. ರೋಡ್ ಸೇಫ್ಟಿ ಈಸ್ ಯುವರ್ ಲೈಫ್ ಸೇಫ್ಟಿ. ರಸ್ತೆಯಲ್ಲಿನ ಸುರಕ್ಷತೆ ತಮ್ಮ ಜೀವನದ ಸುರಕ್ಷತೆ. ವಾಹನದ ಬಳಕೆದಾರರು, ರಸ್ತೆಯ ಬಳಕೆದಾರರು ಆಗಿರುವ ಸಮಸ್ತ ನಾಗರಿಕರ ಸುರಕ್ಷತೆ ಈ ಪ್ರಚಾರದ ಆದ್ಯತೆ. ನಾಗರಿಕ ಬಂಧುಗಳೇ, ರಸ್ತೆಯಲ್ಲಿ ತಮ್ಮ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಿ. ಅಗತ್ಯವಿದ್ದರೆ ಮಾತ್ರ ವಾಹನವನ್ನು ಬಳಸಿ. ಹತ್ತಿರದ ಮಾರ್ಕೆಟ್ಗೆ ಕೊತ್ತಂಬರಿ ಸೊಪ್ಪು ತರಕಾರಿಯನ್ನು ತರಲು, ಹಾಲನ್ನು ತರಲು ನಡೆದುಕೊಂಡೇ ಹೋಗಿ. ಸಾಧ್ಯವಿದ್ದಷ್ಟು ನಡೆಯಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಸೈಕಲ್ ಬಳಸಿ. ಅನಿವಾರ್ಯತೆ ಇದ್ದಲ್ಲಿ ಮಾತ್ರ ಸ್ಕೂಟರ್, ಬೈಕನ್ನು ಬಳಸಿ. ದೂರದ ಊರುಗಳಿಗೆ ಹೋಗಿ ಬರಲು ಸಮೂಹ ಸಾರಿಗೆ ಬಳಸಿ, ಅಂದರೆ ಬಸ್ಸು, ರೈಲುಗಳಲ್ಲಿ ಹೋಗಿ ಬನ್ನಿ. ತಮ್ಮ ಪ್ರಯಾಣ ಸುರಕ್ಷಿತವಾಗಿರುತ್ತದೆ. ನಾಗರಿಕ ಬಂಧುಗಳೇ, ವಾಹನಗಳು ಮೋಜಿನ ಸಾಧನಗಳಲ್ಲ. ವಾಹನಗಳು ನಮ್ಮನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರೆದೊಯ್ಯಲು ಮಾತ್ರ ಬಳಕೆಯಾಗಬೇಕು. ಬೇಗನೆ ಸಿದ್ಧವಾಗಿ, ಸಮಾಧಾನವಾಗಿ ಹೊರಡಿ, ಸುರಕ್ಷಿತವಾಗಿ ತಲುಪಿ. ಹೊರಡುವಾಗ ಆತುರ ಬೇಡ, ಸಮಾಧಾನವಿರಲಿ. ಅತಿಯಾದ ವೇಗ ಒಳ್ಳೆಯದಲ್ಲ, ಸುರಕ್ಷಿತವೂ ಅಲ್ಲ. ಅತಿಯಾದ ಅವಸರ, ಮಿತಿಮೀರಿದ ವೇಗ ಅಪಘಾತಕ್ಕೆ ಕಾರಣವಾಗುತ್ತದೆ. ಅಗತ್ಯವಿದ್ದಷ್ಟು ವೇಗದಲ್ಲಿ ಮಾತ್ರ ವಾಹನವನ್ನು ಚಾಲನೆ ಮಾಡಿ. ವಾಹನಗಳನ್ನು ಆಗಿಂದಾಗ್ಗೆ ಸರ್ವಿಸ್ ಮಾಡಿಸಿ. ವಾಹನವನ್ನು ಸದಾ ಸುಸ್ಥಿತಿಯಲ್ಲಿ ಇಡಿ. 18 ವರ್ಷ ತುಂಬದ ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ಬೈಕು, ಸ್ಕೂಟರು, ಕಾರನ್ನು ಚಲಾಯಿಸಲು ಕೊಡಬೇಡಿ. ಪೋಷಕರೇ ಎಚ್ಚರ. ಅಪ್ರಾಪ್ತ ವಯಸ್ಸಿನ ಮಕ್ಕಳಿಗೆ ವಾಹನ ನೀಡುವುದು ಶಿಕ್ಷಾರ್ಹ ಅಪರಾಧ. 25,000 ರೂಪಾಯಿ ದಂಡ, 6 ತಿಂಗಳ ಜೈಲು ಶಿಕ್ಷೆಯನ್ನು ಪೋಷಕರಿಗೆ ವಿಧಿಸಲಾಗುತ್ತದೆ. ಎಚ್ಚರವಿರಲಿ. ಅಪ್ರಾಪ್ತ ವಯಸ್ಸಿನ 18 ವರ್ಷದ ಒಳಗಿನ ಮಕ್ಕಳಿಗೆ ವಾಹನವನ್ನು ನೀಡಬೇಡಿ. ಪ್ರಿಯ ನಾಗರಿಕರೇ, ಡ್ರೈವ್ ಸೇಫ್ಲಿ, ರೀಚ್ ಸೇಫ್ಲಿ. ಸುರಕ್ಷಿತವಾದ ರೀತಿಯಲ್ಲಿ ವಾಹನವನ್ನು ಚಾಲನೆ ಮಾಡಿ, ಸುರಕ್ಷಿತವಾಗಿ ತಲುಪಿ. ಬೈಕ್ ಓಡಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಬಳಸಿ. ಉತ್ತಮ ಗುಣಮಟ್ಟದ ISI ಮುದ್ರೆ ಉಳ್ಳ ಹೆಲ್ಮೆಟ್ ಬಳಸಿ. ಮರೆಯದೆ ಹೆಲ್ಮೆಟ್ ಬಳಸಿ. ಕಾರಿನಲ್ಲಿ ಪ್ರಯಾಣಿಸುವಾಗ ಮುಂಬದಿ ಹಾಗೂ ಹಿಂಬದಿ ಪ್ರಯಾಣಿಕರು ಕಡ್ಡಾಯವಾಗಿ ಸೀಟ್ ಬೆಲ್ಟ್ ಬಳಸಿ. ಸೀಟ್ ಬೆಲ್ಟ್ ನಿಮಗೆ ಹೆಚ್ಚಿನ ಅಪಘಾತವನ್ನು ತಪ್ಪಿಸುತ್ತದೆ. ಏರ್ ಬ್ಯಾಗ್ ತೆರೆದುಕೊಳ್ಳುವ ಮೂಲಕ ನಿಮ್ಮ ಜೀವ ಉಳಿಯುತ್ತದೆ. ಪ್ರಿಯ ವಾಹನ ಸವಾರರೇ, ಕುಡಿದ ಮತ್ತಿನ